वास्तव न्यूज में स्वागत है आपका। मैं हूं सरदार। विजयपुर जिला बसवन भागीवाड़ी तालुका का मनगुली एक शहर का एक गांव का केनरा बैंक अब लूट मार हो गया था। अब तो ये चोरी की लूट मार की अफवाह इंटरनेशनल न्यूजों में भी प्रसारण हो गया। ताकि पुलिस वालों को यही सर दर्द होने लग गया, आखिर कौन होगा ऐसा लुटेरा, जो कौन होगा जो चोर, जो बैंक में इतना फ्री प्लान किया और सारा सोना और बहुत सारे ऐसे चीजों ने चोरी कर कर फरार हो गए। मगर एसपी निम्बर्गी को अब यही सर दर्द हो गया था, ताकि इतनी बड़ी टीम बनाकर इतनी ही जल्दी में चोरों को पकड़ते हैं, तो ये सोच और समझ के बाहर चला गया। ना जाने बहुत सारे चोर लुटेरों पर तो पुलिस का शक तो होता ही रहता है, मगर कभी पुलिस वालों ने ये नहीं सोचा चोर संबंधिता बैंक को रहते वाले ही है। मगर अब तो बहनों ने चोर को पकड़ने में तो इतना तो तकलीफ तो उठा ली, मगर कामयाब होने पर अब यहाँ पर प्रेस मीट में यही कहने लग गए, ताकि यहाँ पर कहीं करोड़ों रुपए का सोना और यहाँ पर चोरी हो गई। मगर ये शक होने लग गया था, ताकि लुटेरे वो कैसे होंगे, ना जाने इस तरह से जादू टोना किए और फरार हो गए। अब तो यहाँ पर जादू टोना तो और बात है, मगर पुलिस प्रशासन के खोज के आगे, सच की खोज के आगे मगर लुटेरे मिल गए। अब तो इस रेंज के आईजीपी भी आज आकर प्रेस मीट में बैठ गए। अब वो भी यही कहने लग गए, ताकि इनको पकड़ना इतना मुश्किल नहीं था। यानी कि बैंक मैनेजर, बैंक प्रशासन ही अगर इतने बड़े लुटेरे होते तो शक कैसे हो सकता है, यही लोग कहने लग गए। तो अब तो बैंक मैनेजर, बैंक प्रशासन पर तो जनता की इतनी विश्वास होती है, आज वो विश्वास का दूध का दूध, पानी का पानी कर डाले। मगर इसलिए ताकि एसपी लक्ष्मण निम्बर्गी ने जो इस पर जो टीम रचाई, आज उस टीम कामयाब हो गई। तो उसके लिए ना जाने और कितने आरोपी थे लुटेरे, आज सारा डिटेल्स आज यहीं पर प्रेस मीट में हो गया है। आइए देखेंगे एक रिपोर्ट में। ನಮ್ಮ ಉತ್ತರ ವಲಯದ ಐಜಿಪಿ ಸರ್ ಆದಂತಹ ಶ್ರೀ ಚೇತನ್ ಸಿಂಗ್ ರಾಥೋಡ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡುವಂತಹ ಕಾರ್ಯಾಚರಣೆಗೆ ಹೆಮ್ಮೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದಾಗಿತ್ತು ಅಂತಂತಂದರೆ, ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಸ್. ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ, ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್, ಬಟ್ ವಿಲ್ ಡೂ ಇಟ್ ಅಂತೇಳಿ ಅವ್ರಿಗೆ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದ್ವಿ. ಇದರಲ್ಲಿ ಮೊದಲನೇ ಆರೋಪಿ ಆದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ, ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದು, ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಇಟ್ಕೊಂಡಿರ್ತಾನೆ. ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನರಲ್ಲ ಏನಿದ್ದಾನೆ, ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾರೆ, ಕೀ ಆಪ್ರೇಟ್ ಆಗ್ತಾ ಇದೆಯೋ ಇಲ್ಲ ಅಂತ. ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ, ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ. ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿರುತ್ತೆ. ಬಟ್ ವಿಜಯ್ ಮೇರಿಯಾಳು ಅದಕ್ಕೆ ಒಪ್ಪಲ್ಲ. ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತಂತ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂನಿಯಾಳ್ ಬ್ರಾಂಚ್ಗೆ. ಆ ಟ್ರಾನ್ಸ್ಫರ್ ಆದ 15 ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲ ಏನಿದ್ದಾನೆ, ಈತ ಒಬ್ಬ MBA ಪದವೀಧರ. ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ. ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲಾಯ್ ಆಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ 2019ರಲ್ಲಿ ಕೆಲಸದಿಂದ ವಜಾಗೊಂಡಿರ್ತಾನೆ. ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ.
ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲಂಬೋಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ. ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ. ದೃಶ್ಯಂ 1, 2, ಲಕ್ಕಿ ಭಾಸ್ಕರ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್, ಆಲ್ ವೆಬ್ ಸೀರೀಸ್ ಇವುಗಳನ್ನ ಎಲ್ಲವನ್ನ ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತೇಳಿ. ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಇದೆ, ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ, ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ, ಇವುಗಳ ಎಲ್ಲ ವಿಡಿಯೋಗಳನ್ನು ಕುರಿತು ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು, ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ. ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ, ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ, ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದ್ದಾರೆ. ಇಲ್ಲಿ ವಾಕಿ ಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ. ಅದೇ ರೀತಿ ಯಾವ ದಿನದಿಂದ ಮಾಡಬೇಕು, ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಎ ಪ್ರೀ ಪ್ಲ್ಯಾನ್. ಮೇ 23 RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ. ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು RCB ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ 23ಕ್ಕೆ ಫಿಕ್ಸ್ ಆಗಿತ್ತು. RCB ಅವತ್ತು ಸೋಲುತ್ತೆ. 24ನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣ್ಣುಗುಳಿಯಲ್ಲಿ ದ ಚಾನ್ಸಸ್ ಆಫ್ ರೇನ್ 80% ಇರುತ್ತೆ. ಸೊ ದ ಟೈಮಿಂಗ್ ಈಸ್ ಫ್ರಮ್ 6 to 11 ಇರುತ್ತೆ. ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳ್ಳತನ ನೋಡಿದರೆ ರಾತ್ರಿ 12ರಿಂದ ಬೆಳಿಗ್ಗೆ 4 ಗಂಟೆ ಒಳಗಡೆ ಆಗ್ತಾ ಇರುತ್ತೆ. ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ 6 to 10 o'clock ಬೇಸ್ಡ್ ಅಪಾನ್ ದ ವೆದರ್ ಕಂಡೀಷನ್ಸ್. ಮಳೆ ಆಗ್ತಾ ಇರುತ್ತೆ, ಜನ ಇರಲ್ಲ ಅಂತಂತೇಳಿ. ಮತ್ತು ಅದು 4 Saturday ಮತ್ತು ಸಂಡೇ. ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ. ರೈಲ್ವೆ ಇಲಾಖೆಯಲ್ಲಿ ವಾಕಿ ಟಾಕಿ ಬಳಸುವಂಥ ಒಂದು ಪರಿಣೀತಿ ಆಗಿರ್ಬೋದು, ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ. ಅದೇ ರೀತಿ ಒಂದು ಏನಾದರೂ ಯಾರಾದರೂ ಬಂದರೆ ಅವ್ರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ. ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಆ್ಯಕ್ಚುಯಲ್ ಗನ್, ಲೈಟರ್ ಗನ್. ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಕೇರಳ ಮತ್ತು ತಮಿಳುನಾಡಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸಬೇಕು ಅನ್ನೋದನ್ನು ಕೂಡ ಮಾಡಿರ್ತಾರೆ. ಮತ್ತು ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತು 2 ಇನೋವಾ, 2 ಟೂ ವೀಲರ್ಗಳನ್ನು ಬಳಸಿರ್ತಾರೆ. ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ಕನ್ನು ಯೂಸ್ ಮಾಡಿರ್ತಾರೆ. ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ಕು ಈ ಕಬ್ಬಿಣದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್. ಆ 23-24ಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫಿಷಿಯಲ್ ರೆಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಆ ಟ್ರಕ್ಕನ್ನು ಮನುಗುಳಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋಲಲ್ಲಿ ಇಟ್ಟು ಅದನ್ನು ಸೆಂಟರ್ ಆಫ್ ಆಪ್ರೇಷನ್ ಥರ ಅದನ್ನು ಬಳಸ್ಕೊಂಡು ಅಲ್ಲಿಂದ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ಕಲ್ಲೇ ಸಾಗಿಸೋದು ಮತ್ತು ಕದ್ದಂಥ ಮಾಲನ್ನು ಆ ಟ್ರಕ್ಕಲ್ಲೇ ಸಾಗಿಸೋಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಈ ಇನೋವಾ ಯೂಸ್ ಏನಾಗಿದೆ, ಒಂದು ಗೋವಾದಿಂದ ಬಂದಿರುತ್ತೆ, ಒಂದು ಹುಬ್ಳಿಯಿಂದ ಬಂದಿರುತ್ತೆ. ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನೋವಾಗಳನ್ನು ಯೂಸ್ ಮಾಡಿರ್ತಾರೆ. ಇಡೀ ಮನುಗುಳಿ ಪಟ್ಟಣವನ್ನು ರೆಕ್ಕೆ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನು ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಮತ್ತು ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ CCTV ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ, ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ, PhD ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸನ್ನು ಇದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು. 23ರ ರಾತ್ರಿ ಅದನ್ನು ಹೈಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ. ಸೊ ದ್ಯಾಟ್ ಅಲ್ಲಿ ಕತ್ಲಾಗಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂತೇಳಿ. ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು, ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು, ಮತ್ತು ಏನು ಈ DVRಗಳನ್ನು ಎಲ್ಲೆಲ್ಲಿ ಆಫ್ ಮಾಡಬೇಕು, ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನು ಮಾಡಿದ್ದಾರೆ. ಸೊ ಇನ್ನೊಬ್ಬ ಆರೋಪಿ ಸುನಿಲ್ ಮೋಕ ಏನಿದ್ದಾನೆ, ಇವತ್ತು ಚಂದ್ರಶೇಖರ್ನ PA ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ. ಅದೇ ರೀತಿ ಬಾಲರಾಜ್ ಏನಿದ್ದಾನೆ, ಈತ ರೈಲ್ವೆ ಇಲಾಖೆಯಲ್ಲಿ ಚೀಫ್ ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿದ್ದಾನೆ. ಈತ BSc ಬಯೋಟೆಕ್ನಾಲಜಿ ಮಾಡಿರ್ತಾನೆ. ಈತ ಲಾರಿಯನ್ನು ಒದಗಿಸೋದು ಮತ್ತು ಏರಿಯಾ ವಾಚು ದೆನ್ ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ